ಸೊ ಸೊ ಎಲ್ಲರಿಗೂ ಟ್ಯಾಲಿದಾಗ ಒಂದು ಕನ್ಫ್ಯೂಷನ್ ಆಕೈತಿ. ಏನಪ್ಪ ಯಾವಾಗ ನೀವು ಜಿ ಎಸ್ ಟಿ ಆರ್ ಅಪ್ಲೋಡ್ ಮಾಡಕ್ ಹೋದಾಗ ಒಂದು ಕನ್ಫ್ಯೂಷನ್ ಆಕೈತಿ. ಜಿ ಎಸ್ ಟಿ ಆರ್ ನೀವು ಮಾಡಕ್ ಹೋದಾಗ ಅಪ್ಲೋಡ್ ಮಾಡಕ್ ಹೋದಾಗ ನಿಮ್ಗೊಂದು ಕನ್ಫ್ಯೂಷನ್ ಆಕೈತಿ. ಏನಂತಂದ್ರೆ ನೀವು ಯಾವಾಗ ಜಿ ಎಸ್ ಟಿ ಆರ್ ಅಪ್ಲೋಡ್ ಮಾಡಕ್ ಹೋಗ್ತೀರಿ, ಸೊ ಡಿ ಒ ಜಿ, ಸೊ ಇಲ್ಲಿ ನೀವು ಜಿ ಎಸ್ ಟಿ ಆರ್ ಬರ್ತೀರಿ. ಸೊ ಜಿ ಎಸ್ ಟಿ ಆರ್ ಬಂದಾಗ ನೀವು ಮೇನ್ ಪಾಯಿಂಟ್ ನೋಡೋದೊಂದು ಏನಂತಂದ್ರೆ, ಸೊ ಎಲ್ಲ ನೀವು ಚೆಕ್ ಮಾಡ್ತೀರಿ. ಸೊ ಇಲ್ಲೆಲ್ಲ B2B B2C ಎಲ್ಲ ಕರೆಕ್ಟ್ ಇರ್ತೈತಿ. ಸೊ ಇಲ್ಲಿ ನೀವು ಒಂದು ಓಚಸ್ ಹ್ಯಾವಿಂಗ್ ಕಾಂಪ್ಲೆಕ್ಸ್ ವಿತ್ ಮಾಸ್ಟರ್ಸ್ ಅಂತ ಇರ್ತದೆ, ಅಲ್ಲ ನಿಮ್ಗೆ ಎರರ್ ತೋರಿಸ್ತಿದೆ. ಇದೆ ಎರರ್ ಹೆಂಗೆ ರೀಸಾಲ್ವ್ ಮಾಡ್ಕೋಬೇಕು ಅನ್ನೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಾಗ ಬರ್ರಿ. ಸೊ ಏನಿಲ್ಲ, ಇದು ಎಂಟರ್ ಮಾಡ್ಕೊಳ್ಳಿ, ಈ ಥರ ಎಂಟರ್ ಮಾಡ್ಕೊಳ್ಳಿ, ಈ ಥರ ಇಂಟರ್ಫೇಸ್ ಬರ್ತದೆ ನಿಮ್ಗೆ. ಸೊ ಇಲ್ಲೇ ಸೊ ಮಾಸ್ಟರ್ ಟ್ರಾನ್ಸಾಕ್ಷನ್ ಅಂತ ಇರ್ತದಲ್ಲ, ಇಲ್ಲಿ ನೋಡ್ರಿ ನಿಮ್ಗೆ ಫಸ್ಟ್ ಇದು ರೆಗ್ಯುಲರ್ ಇರುತ್ತೆ. ಸೊ ರೆಗ್ಯುಲರ್ ಇದ್ದಾಗ ಈಗ ಇದೇನು ರೆಗ್ಯುಲರ್ ಇತ್ತಲ್ಲ, ಈಗ ಅವ್ರು ಜಿ ಎಸ್ ಟಿ ಕ್ಯಾನ್ಸಲ್ ಆಗೈತಿ. ಸೊ ಅದು ಕ್ಯಾನ್ಸಲ್ ಸಿಸ್ಟಮ್ ಮಾಡೀನಿ. ಹಂಗಿದ್ದಾಗ ಇದು ಇನ್ ಕಾನ್ಫ್ಲಿಕ್ಟ್ದಾಗ ಕುಂತಿರ್ತೈತಿ. ಸೊ ಆಗ ಏನು ಮಾಡಪ್ಪ ಅಂದ್ರೆ ಇಷ್ಟ ಆಗ್ಬೇಕು, ಇದು ಮಾಸ್ಟರ್ ಇರ್ತದಲ್ಲ, ಇಲ್ಲಿ ಎಂಟರ್ ಮಾಡ್ಬೇಕು. ಎಂಟರ್ ಮಾಡಿದ್ಕೊಳ್ಳೆ ಅಕ್ಸೆಪ್ಟ್ ಅಂತ ಕೇಳ್ತೈತಿ. ಮತ್ತೆ ರಿವರ್ಸ್ ಹೋಗ್ಬೇಕು. ರಿವರ್ಸ್ ಹೋಗಿ ಅಲ್ಲೇ ಮೇಲೆ ಹೋಗ್ಬೇಕು. ಶಕ್ತಿ ಬಂಕಾಪುರ ಅಂತ ಇರ್ತದಲ್ಲ, ಅಲ್ಲಿ ಹೋಗಿ ಸೊ ಇದು ಕೇಳಿದೆ ನೋಡ್ರಿ, ಮಾಸ್ಟರ್ ಟು ಟ್ರಾನ್ಸಾಕ್ಷನ್ ಅಂತ, ಟ್ರಾನ್ಸಾಕ್ಷನ್ ಟು ಮಾಸ್ಟರ್ ಅಂತದ್ದು. ಈಗ ನಾವು ಟ್ರಾನ್ಸಾಕ್ಷನ್ ಟು ಮಾಸ್ಟರ್ ಅಂತ ತಗೊಂಡ್ರೆ ಅದು ಚೇಂಜ್ ಆಕೈತಿ. ಸೊ ಡೇಟ್ ಕೊಡ್ಬೇಕು. ನೀವು ಯೂಶಲಿ ಯಾವ ಡೇಟ್ ಮಾಡ್ತಿರ್ತಲ್ಲ ಆ ತಿಂಗಳ 1ನೇ ತಾರೀಕಿಗೆ ಕೊಟ್ಬಿಡ್ರತ್ತೆ. ಈಗ ನಾನು ಜನವರಿ 2026 ಮಾಡ್ತೀನಿ. ಸೊ 1/1/2026 ಈ ಡೇಟ್ ಕೊಟ್ಬಿಡ್ತೀನಿ. ಸೊ ಇಲ್ಲಿಂದ ಈ ಎಫೆಕ್ಟ್ ಆಗ್ತೈತಿ ಏನು ವೈಸ್. ಸೊ ನೀವು ವೇಸ್ಟ್ ಮಾಡ್ಬಿಟ್ರೆ ಅದು ಅಡ್ಮಿನಿಸ್ಟ್ರೇಟಿವ್ ಕುಂತು ಬಿಡ್ತೈತಿ. ಸೊ ನಿಮ್ಗೆ ಇನ್ ಕಾಂಪ್ಲೆಕ್ಟ್ ಇದ್ದಿದ್ದ ರೀಸಾಲ್ವ್ ಆಕೈತಿ. ಸೊ ಬರೀ ನೋಡೋಣ ರೀಸಾಲ್ವ್ ಆಗೈತಿ ಇಲ್ಲ ಅನ್ನೋದ ನೋಡು. ರೀಸಾಲ್ವ್ ಆಗಿಲ್ಲ. ಸೊ ಮತ್ತೊಮ್ಮೆ ನೋಡ್ಕೊರಿ, ರೀಸಾಲ್ವ್ ಆಗೈತಿ. ಸೊ ಇಷ್ಟ ಇನ್ಕಾಂಪ್ಲೆಕ್ಟ್ದಾಗ ಇಲ್ಲ, ಅನ್ಸರ್ಟನ್ ಸೊ ಏನಿಲ್ಲ. ಸೊ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೈತಿ. ಲೆಟ್ಸ್ ಗೋ ಟು ಬಿಗಿನ್ ಟು GST. ಥ್ಯಾಂಕ್ ಯು.